ಕೊಡುವ ಕೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಸ್ನೇಹಿತರೆ, ಇವತ್ತು ನಾವಿಲ್ಲಿ AIDS ವಿದ್ಯಾರ್ಥಿ ಸಂಘಟನೆಯಿಂದ ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಇವತ್ತು ನಡೀತಾ ಇದೆ. ಕಾರಣ ಏನಂದ್ರೆ, ನಮ್ಮ ದೇಶದಲ್ಲಿ ಇವತ್ತು ನೀಟು ಅವಾಂತರಗಳಾಗಿದೆ. ಇದು ಏನ್ ತೋರಿಸೋದು ಅಂತಂದ್ರೆ, ಸ್ಪಷ್ಟವಾಗಿ ಶಿಕ್ಷಣ ವ್ಯವಸ್ಥೆ, ಸರ್ಕಾರದ ಆಡಳಿತಾಂಗ ಸಂಪೂರ್ಣವಾಗಿ ಇವತ್ತು ಫೇಲಿಯರ್ ಆಗಿದೆ. ಇಲ್ಲಿ ಮೇ 3ಕ್ಕೆ ನೀಟ್ ಪರೀಕ್ಷೆ ನಡೆಯುತ್ತೆ ಸರ್. ಅದಕ್ಕಿಂತ ಮುಂಚಿತವಾಗೇನೆ ಕ್ವಶನ್ ಪೇಪರ್ಸು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹರಿದಾಡುತ್ತೆ, ಸರ್ಕಾರಕ್ಕೆ ಇದ್ರ ಮಾಹಿತಿ ಹೋಗುತ್ತೆ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಮಾಹಿತಿ ಹೋಗುತ್ತೆ. ಆದ್ರೆ ಯಾವುದೇ ರೀತಿ ಕೂಡ ಕೇರ್ ಮಾಡದೇನೆ ಮೇ 3ಕ್ಕೆ ಬಹಳ ಎದೆಗಾರಿಕೆಯಿಂದ ಇವರು ಎಕ್ಸಾಮ್ ರನ್ ಮಾಡ್ತಾರೆ. 27 ಲಕ್ಷ ಮಕ್ಕಳು ಬರೆದಿರೋ ಪರೀಕ್ಷೆ ರದ್ದು ಮಾಡ್ತಾರೆ. ಒಂದು ಕ್ವಶನ್ ಪೇಪರ್ ನೆಟ್ಟಿಗೆ ಅವ್ರು ಇಟ್ಕೋಕ್ ಸಾಧ್ಯ ಆಗಿಲ್ಲ. ಆಮೇಲೆ ಮೊನ್ನೆ ಮೇ 21ನೇ ತಾರೀಕು ರೀ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಇವರು ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ ತಕ್ಷಣನೇ ಯಾವ ವಿದ್ಯಾರ್ಥಿಗಳು ವರ್ಷಗಳಿಂದ ಕಷ್ಟಪಟ್ಟು ಹಗಲು ರಾತ್ರಿ ಓದಿದ್ರು, ನಿದ್ದೆಗೆಟ್ಟಿದ್ರು, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಆಘಾತ ಆಯಿತು. ಪರಿಣಾಮ ಸರ್, ಈಗ ದೇಶದಲ್ಲಿ ರೀ ಎಕ್ಸಾಮ್ಗೂ ಮುಂಚೆ ಮತ್ತೆ ರೀ ಎಕ್ಸಾಮ್ ನಡೆದ ಮೇಲೆ ಇಲ್ಲಿವರೆಗೆ ನಮಗ್ ಗೊತ್ತಿರೋ ಹಾಗೆ 19ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು AIDS ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇದು ವಿದ್ಯಾರ್ಥಿಗಳ ಆತ್ಮಹತ್ಯೆ ಅಲ್ಲ, ಸರ್ಕಾರ ಮತ್ತು ಶಿಕ್ಷಣ ವ್ಯವಸ್ಥೆ ಮಾಡಿದಂತಹ ಕ್ರೂರ ಹತ್ಯೆ, ಸರ್ಕಾರ ಮಾಡಿರೋ ಕೊಲೆ ಇದು. ಇಲ್ಲಿ ನಾವು ಗೌರ್ಮೆಂಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, NTA ಎಕ್ಸಾಮ್ ನಡೆಸ್ತಕ್ಕಂಥ ಸಾಮರ್ಥ್ಯ ಇಲ್ಲ, ಇಮಿಡಿಯೇಟ್ಲಿ NTA ರದ್ದು ಮಾಡಬೇಕು. ಶಿಕ್ಷಣ ಮಂತ್ರಿಗೆ ಅರ್ಹತೆ ಇಲ್ಲ, ಆ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು. ಯಾರೆಲ್ಲ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ಲ ಕೂಡ ಒಂದು ಸರಿಯಾದ ಶಿಕ್ಷೆ ಆಗ್ಬೇಕಂತೇಳಿ AIDS ವಿದ್ಯಾರ್ಥಿ ಸಂಘಟನೆ ಈ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ. ಮಹಾಂತೇಶ್ ಬಿಳೂರ್, ಬೆಳಗಾವಿ ಜಿಲ್ಲಾ ಸಂಚಾಲಕರು, AIDS.